ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕರ್ತವ್ಯ ನಿರತ ಪೊಲೀಸ್ ಮೇಲೆ ಸ್ವಾಮೀಜಿ ಕಪಾಳ ಮೋಕ್ಷ ಮಾಡಿರುವ ಘಟನೆ ನಡೆದಿದೆ. ವಿಜಯಪುರದಲ್ಲಿ ಪಿಪಿಪಿ ಮಾಡೆಲ್ ಕಾಲೇಜು, ಮೆಡಿಕಲ್ ಕಾಲೇಜು ವಿರೋಧಿಸಿ ಹೋರಾಟ ನಡೆಸಲಾಗ್ತಾ ಇತ್ತು. ಪ್ರತಿಭಟನೆಯಲ್ಲಿ ಸಂಗನಬಸವೇಶ್ವರ ಸ್ವಾಮೀಜಿ ಭಾಗಿಯಾಗಿದ್ದರು. ಸ್ವಾಮೀಜಿ ಅವರ ಮೊಬೈಲ್ ಕಸಿಯೋಕೆ ಪೊಲೀಸರು ಬಂದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ. ಪೊಲೀಸರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಸ್ವಾಮೀಜಿ. ಪೊಲೀಸರ ಎದೆ ಹಿಡಿದು ಮೊಬೈಲ್ ಕಸಿದುಕೊಂಡ್ರು. ಓರ್ವ ಸ್ವಾಮೀಜಿ ಎದೆ ಹಿಡಿತಾರಾ? ಈ ರೀತಿಯ ಪರಿಸ್ಥಿತಿ ಏನನ್ನು ವಿವರಿಸುತ್ತೆ? ನಮ್ಮ ಮನೆಗಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ಕಾನೂನಾತ್ಮಕವಾಗಿ ಅಪರಾಧ. ಅದು ಸ್ವಾಮೀಜಿ ಆದ್ರೂ ಸರಿಯೇ ಅಥವಾ ಜನಸಾಮಾನ್ಯರಾದ್ರೂ ಸರಿಯಾದ್ರೆ ಇಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸುವಂತ ಸಂದರ್ಭ ಏನಾಗಿತ್ತು ಅಂತ ಹೇಳಿ ಸ್ವಾಮೀಜಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಸ್ಮಿತಾ, ಏನು ವಿಜಯಪುರದಲ್ಲಿ ಸರ್ಕಾರಿ ಸ್ವಾಮ್ಯದ ಮೆಡಿಕಲ್ ಕಾಲೇಜ್ ಬೇಕು, ಪಿಪಿಪಿ ಮೆಡಿಕಲ್ ಕಾಲೇಜ್ ಬೇಡ ಅಂತೇಳಿ ಸುಮಾರು 108 ದಿನಗಳಿಂದಲೂ ಕೂಡ ವಿವಿಧ ಆಯಾಮಗಳಲ್ಲಿ ಹೋರಾಟ ಮಾಡ್ತಲೇ ಬಂದಿರ್ತಾರೆ. ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಕೊಡ್ತಾ ಬಂದಿರ್ತಾರೆ. ಈ ಹಿಂದೆ ಒಂದ್ ಸರ್ತಿ ಮುಖ್ಯಮಂತ್ರಿಗಳು ಕೂಡ ಒಂದು ಸಚಿವ ಎಂ ಬಿ ಪಾಟೀಲ್ ನಿಯೋಗ ಕರ್ಕೊಂಡು ಹೋಗಿ ಭೇಟಿ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ ಅವರ ಮನೆ ಮುಂದೆ ಒಂದು ಧರಣಿ ಮಾಡೋದಕ್ಕೆ ಪಿಪಿಪಿ ವಿರೋಧಿ ಹೋರಾಟಗಾರರು ಮುಂದಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಸಚಿವರ ಮನೆಯಕ್ಕಿಂತ ಮುಂಚೆನೆ ಹೋರಾಟಗಾರರನ್ನು ಪೊಲೀಸರು ತಡೆಯುವ ಕೆಲಸ ಮಾಡ್ತಾರೆ. ಡೇ 1 ನಿಂದಲೂ ಕೂಡ ಸ್ವಾಮೀಜಿಗಳು ಆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರು, ಸರ್ಕಾರದವರದ ಆಕ್ರೋಶ ವ್ಯಕ್ತಪಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡಿರುವುದರಿಂದ ಪೊಲೀಸ್ ಹಾಗೂ ಹೋರಾಟಗಾರರ ಮಧ್ಯೆ ಒಂದು ವಾಗ್ವಾದ ಕೂಡ ನಡೆಯುತ್ತೆ. ಪೊಲೀಸರು ಸ್ವಾಮೀಜಿಗಳನ್ನ ಎಳೆದಾಡುವಂತ ಪ್ರಸಂಗ ಕೂಡ ನಡೆಯುತ್ತೆ. ಇದರಿಂದ ಸ್ವಾಮೀಜಿ ಕೋಪಗೊಂಡು ಒಬ್ಬ ಪೊಲೀಸ್ ಅಧಿಕಾರಿಗಳ ಮೇಲೆ ಕಪಾಳ ಮೋಕ್ಷ ಮಾಡಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಸದ್ಯ ಏನು ಸ್ಥಳದಲ್ಲಿ ಎಲ್ಲ ಹೋರಾಟಗಾರರನ್ನು ವಶಕ್ಕೆ ಪಡೆದು ಪೊಲೀಸರು ಒಂದು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಏನು 110 ದಿನಗಳಿಂದಲೂ ಹೋರಾಟ ನಡೀತಿದೆ. ಸರ್ಕಾರ ನಮಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ನೀಡ್ತಿಲ್ಲ. ನಮಗೆ ಅನಿವಾರ್ಯವಾಗಿ ಜನಪ್ರತಿನಿಧಿಗಳ ಮನೆ ಮುಂದೆ ಹೋರಾಟ ಮಾಡುವುದು ಅನಿವಾರ್ಯ ಅಂತ ಹೇಳಿ 100 ಜನ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ತಾ ಇದ್ರು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಕರ್ತವ್ಯ ನಿರತ ಪೊಲೀಸ್ ಮೇಲೆ ಸ್ವಾಮೀಜಿ ಕಪಾಳ ಮೋಕ್ಷ ಮಾಡಿರುವ ಘಟನೆ ನಡೆದಿದೆ. ವಿಜಯಪುರದಲ್ಲಿ ಪಿಪಿಪಿ ಮಾಡೆಲ್ ಕಾಲೇಜು, ಮೆಡಿಕಲ್ ಕಾಲೇಜು ವಿರೋಧಿಸಿ ಹೋರಾಟ ನಡೆಸಲಾಗ್ತಾ ಇತ್ತು. ಪ್ರತಿಭಟನೆಯಲ್ಲಿ ಸಂಗನಬಸವೇಶ್ವರ ಸ್ವಾಮೀಜಿ ಭಾಗಿಯಾಗಿದ್ದರು. ಸ್ವಾಮೀಜಿ ಅವರ ಮೊಬೈಲ್ ಕಸಿಯೋಕೆ ಪೊಲೀಸರು ಬಂದಾಗ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ. ಪೊಲೀಸರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಸ್ವಾಮೀಜಿ. ಪೊಲೀಸರ ಎದೆ ಹಿಡಿದು ಮೊಬೈಲ್ ಕಸಿದುಕೊಂಡ್ರು. ಓರ್ವ ಸ್ವಾಮೀಜಿ ಎದೆ ಹಿಡಿತಾರಾ? ಈ ರೀತಿಯ ಪರಿಸ್ಥಿತಿ ಏನನ್ನು ವಿವರಿಸುತ್ತೆ? ನಮ್ಮ ಮನೆಗಾಗಿ ನಾವು ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ವಾಮೀಜಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಕರ್ತವ್ಯ ನಿರತ ಪೊಲೀಸರ ಮೇಲೆ ಹಲ್ಲೆ ಮಾಡೋದು ಕಾನೂನಾತ್ಮಕವಾಗಿ ಅಪರಾಧ. ಅದು ಸ್ವಾಮೀಜಿ ಆದ್ರೂ ಸರಿಯೇ ಅಥವಾ ಜನಸಾಮಾನ್ಯರಾದ್ರೂ ಸರಿಯಾದ್ರೆ ಇಷ್ಟರ ಮಟ್ಟಿಗೆ ಆಕ್ರೋಶ ವ್ಯಕ್ತಪಡಿಸುವಂತ ಸಂದರ್ಭ ಏನಾಗಿತ್ತು ಅಂತ ಹೇಳಿ ಸ್ವಾಮೀಜಿ ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಖಂಡಿತವಾಗ್ಲೂ ಸ್ಮಿತಾ, ಏನು ವಿಜಯಪುರದಲ್ಲಿ ಸರ್ಕಾರಿ ಸ್ವಾಮ್ಯದ ಮೆಡಿಕಲ್ ಕಾಲೇಜ್ ಬೇಕು, ಪಿಪಿಪಿ ಮೆಡಿಕಲ್ ಕಾಲೇಜ್ ಬೇಡ ಅಂತೇಳಿ ಸುಮಾರು 108 ದಿನಗಳಿಂದಲೂ ಕೂಡ ವಿವಿಧ ಆಯಾಮಗಳಲ್ಲಿ ಹೋರಾಟ ಮಾಡ್ತಾನೆ ಬಂದಿರ್ತಾರೆ. ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಕೊಡ್ತಾ ಬಂದಿರ್ತಾರೆ. ಈ ಹಿಂದೆ ಒಂದ್ ಸರ್ತಿ ಮುಖ್ಯಮಂತ್ರಿಗೂ ಕೂಡ ಒಂದು ಸಚಿವ ಎಂ ಬಿ ಪಾಟೀಲ್ ನಿಯೋಗ ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಏನು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಬಿ ಪಾಟೀಲ್ ಅವರ ಮನೆ ಮುಂದೆ ಒಂದು ಧರಣಿ ಮಾಡೋದಕ್ಕೆ ಪಿಪಿಪಿ ವಿರೋಧಿ ಹೋರಾಟಗಾರರು ಮುಂದಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಸಚಿವರ ಮನೆಯಕ್ಕಿಂತ ಮುಂಚೆನೆ ಹೋರಾಟಗಾರರನ್ನು ಪೊಲೀಸರು ತಡೆಯುವ ಕೆಲಸ ಮಾಡ್ತಾರೆ. ಡೇ 1 ನಿಂದಲೂ ಕೂಡ ಸ್ವಾಮೀಜಿಗಳು ಆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡಿರುವುದರಿಂದ ಪೊಲೀಸ್ ಹಾಗೂ ಹೋರಾಟಗಾರರ ಮಧ್ಯೆ ಒಂದು ವಾಗ್ವಾದ ಕೂಡ ನಡೆಯುತ್ತೆ. ಪೊಲೀಸರು ಸ್ವಾಮೀಜಿಗಳನ್ನ ಎಳೆದಾಡುವಂತ ಪ್ರಸಂಗ ಕೂಡ ನಡೆಯುತ್ತೆ. ಇದರಿಂದ ಸ್ವಾಮೀಜಿ ಕೋಪಗೊಂಡು ಒಬ್ಬ ಪೊಲೀಸ್ ಅಧಿಕಾರಿಗಳ ಮೇಲೆ ಕಪಾಳ ಮೋಕ್ಷ ಮಾಡಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಸದ್ಯ ಏನು ಸ್ಥಳದಲ್ಲಿ ಎಲ್ಲ ಹೋರಾಟಗಾರರನ್ನು ವಶಕ್ಕೆ ಪಡೆದು ಪೊಲೀಸರು ಒಂದು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಏನು 110 ದಿನಗಳಿಂದಲೂ ಹೋರಾಟ ನಡೀತಿದೆ. ಸರ್ಕಾರ ನಮಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ನೀಡ್ತಿಲ್ಲ. ನಮಗೆ ಅನಿವಾರ್ಯವಾಗಿ ಜನಪ್ರತಿನಿಧಿಗಳ ಮನೆ ಮುಂದೆ ಹೋರಾಟ ಮಾಡುವುದು ಅನಿವಾರ್ಯ ಅಂತ ಹೇಳಿ 100 ಜನ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ತಾ ಇದ್ರು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ. ಪಿಪಿಪಿ ವಿರೋಧಿ ಹೋರಾಟಗಾರರು ಮುಂದಾಗ್ತಾರೆ. ಈ ಹಿನ್ನೆಲೆಯಲ್ಲಿ ಸಚಿವರ ಮನೆಯಕ್ಕಿಂತ ಮುಂಚೆನೆ ಹೋರಾಟಗಾರರನ್ನು ಪೊಲೀಸರು ತಡೆಯುವ ಕೆಲಸ ಮಾಡ್ತಾರೆ. ಡೇ 1 ನಿಂದಲೂ ಕೂಡ ಸ್ವಾಮೀಜಿಗಳು ಆ ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ರು, ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತ್ ಮಾಡಿರುವುದರಿಂದ ಪೊಲೀಸ್ ಹಾಗೂ ಹೋರಾಟಗಾರರ ಮಧ್ಯೆ ಒಂದು ವಾಗ್ವಾದ ಕೂಡ ನಡೆಯುತ್ತೆ. ಪೊಲೀಸರು ಸ್ವಾಮೀಜಿಗಳನ್ನ ಎಳೆದಾಡುವಂತ ಪ್ರಸಂಗ ಕೂಡ ನಡೆಯುತ್ತೆ. ಇದರಿಂದ ಸ್ವಾಮೀಜಿ ಕೋಪಗೊಂಡು ಒಬ್ಬ ಪೊಲೀಸ್ ಅಧಿಕಾರಿಗಳ ಮೇಲೆ ಕಪಾಳ ಮೋಕ್ಷ ಮಾಡಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಸದ್ಯ ಏನು ಸ್ಥಳದಲ್ಲಿ ಎಲ್ಲ ಹೋರಾಟಗಾರರನ್ನು ವಶಕ್ಕೆ ಪಡೆದು ಪೊಲೀಸರು ಒಂದು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಏನು 110 ದಿನಗಳಿಂದಲೂ ಹೋರಾಟ ನಡೀತಿದೆ. ಸರ್ಕಾರ ನಮಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ನೀಡ್ತಿಲ್ಲ. ನಮಗೆ ಅನಿವಾರ್ಯವಾಗಿ ಜನಪ್ರತಿನಿಧಿಗಳ ಮನೆ ಮುಂದೆ ಹೋರಾಟ ಮಾಡುವುದು ಅನಿವಾರ್ಯ ಅಂತ ಹೇಳಿ 100 ಜನ ಹೋರಾಟಗಾರರು ಇವತ್ತು ಹೋರಾಟ ಮಾಡ್ತಾ ಇದ್ರು. ಸ್ಮಿತಾ, ಧನ್ಯವಾದ ಸುನಿಲ್ ಮಾಹಿತಿಗಾಗಿ.